ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಚರ್ಚೆ ಮಾಡ್ತಾ ಇವತ್ತಿನ ತರಗತಿ ರಾಜ್ಯ ಶಾಸಕಾಂಗದ ಬಗ್ಗೆ, ಅಂದರೆ ಈ ಹಿಂದೆ ಕೇಂದ್ರ ಸರ್ಕಾರದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಅದೇ ರೀತಿ ರಾಜ್ಯ ಸರ್ಕಾರದ ಬಗ್ಗೆ ಈ ಒಂದು ತರಗತಿಯನ್ನು ಚರ್ಚೆ ಮಾಡ್ತೀವಿ. ಈ ಒಂದು ತರಗತಿಯೊಳಗೆ ವಿಧಾನಸಭೆ ಮತ್ತು ವಿಧಾನಸಭೆಯ ಅಧಿಕಾರಾವಧಿಯ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ. ಇವು ಮೊದಲಿಗೆ ನಮ್ಮ ಭಾರತ ದೇಶವು ರಾಜ್ಯಗಳ ಒಂದು ಒಕ್ಕೂಟ ಅಂತ ಕರಿತಾ ಹೋಗ್ತೀವಿ. ಈಗ ಪ್ರಸ್ತುತ ನಮ್ಮ ಒಂದು ದೇಶದೊಳಗೆ 28 ರಾಜ್ಯಗಳನ್ನು ನೋಡ್ತಾ ಹೋಗ್ತೀವಿ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ನಮ್ಮ ದೇಶವು ರಾಜ್ಯಗಳ ಒಂದು ಒಕ್ಕೂಟ ಅಂತ ಕರಿತಾ ಹೋಗ್ತೀವಿ. ಅಂದರೆ ಪ್ರಸ್ತುತ 28 ರಾಜ್ಯಗಳನ್ನು ನೋಡ್ತಾ ಹೋಗ್ತೀವಿ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತಾ ಹೋಗ್ತೀವಿ. ನಾವು ಹಿಂದೆ ಕೇಂದ್ರ ಸರ್ಕಾರ ಯಾವ ರೀತಿ ಅಧ್ಯಯನ ಮಾಡಿದ್ವೋ ಅದೇ ಕೂಡ ರಾಜ್ಯ ಸರ್ಕಾರದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಲ್ಲಿ ಕೇಂದ್ರ ಸರ್ಕಾರದೊಳಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ನೋಡಿದೋ ಅದೇ ರೀತಿಯೊಳಗೆ ರಾಜ್ಯ ಸರ್ಕಾರದೊಳಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಶಾಸಕಾಂಗದೊಳಗೆ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ವಿಧಾನಸಭೆಯನ್ನು ಕೆಳಮನೆ ಅಂತ ಕರಿತಾ ಹೋಗ್ತೀವಿ, ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತ ನೋಡ್ತೀವಿ. ಇದು ಶಾಸಕಾಂಗದೊಳಗೆ ಬರ್ತಾ ಹೋಗ್ತೈತಿ. ಕಾರ್ಯಾಂಗದೊಳಗೆ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ರಾಜ್ಯ ಮಂತ್ರಿಮಂಡಲ ಮತ್ತು ಅಡ್ವೊಕೇಟ್ ಜನರಲ್ನವ್ರನ್ನ ನೋಡ್ತಾ ಹೋಗ್ತೀವಿ. ಜೊತೆಗೆ ನ್ಯಾಯಾಲಯವನ್ನು ನೋಡ್ತಾ ಹೋಗ್ತೀವಿ. ಆ ನ್ಯಾಯಾಲಯದೊಳಗೆ ಅಧೀನ ನ್ಯಾಯಾಲಯಗಳು ಬರ್ತಾ ಹೋಗ್ತವೆ. ಈ ಒಂದು ತರಗತಿಯೊಳಗೆ ಇವತ್ತಿನ ತರಗತಿಯೊಳಗೆ ವಿಧಾನಸಭೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ವಿಧಾನಸಭೆಗಿಂತ ಮುಂಚಿತವಾಗಿ ಈ ಒಂದು ರಾಜ್ಯ ಶಾಸಕಾಂಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅಂದ್ರೆ ಈ ಒಂದು ರಾಜ್ಯ ಶಾಸಕಾಂಗದ ಒಂದು ಮುಖ್ಯ ಭಾಗ ಯಾರಪ್ಪ ಅಂದ್ರೆ ರಾಜ್ಯಪಾಲರನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ರಾಜ್ಯ ಶಾಸಕಾಂಗದ ಒಂದು ಅವಿಭಾಜ್ಯ ಭಾಗ ಯಾರು ಕರಿತಪ್ಪ ಅಂದ್ರೆ ರಾಜ್ಯಪಾಲರನ್ನು ನೋಡ್ತಾ ಹೋಗ್ತೀವಿ. ಕೆಲವು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರ್ತಾ ಹೋಗ್ತದೆ, ಕೆಲವೊಂದು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ವ್ಯವಸ್ಥೆ. ಅಂದರೆ ನಮ್ಮ ಒಂದು ದೇಶದೊಳಗೆ ಸಂಸತ್ತು ಅಂದರೆ ದ್ವಿಸದನ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ, ಏಕಸದನ ಪದ್ಧತಿಯನ್ನು ನೋಡ್ತೀವಿ. ಎಲ್ಲಿ ರಾಜ್ಯಗಳಲ್ಲಿ ನೋಡ್ತಾ ಹೋಗ್ತೀವಿ. ಕೆಲವೊಂದು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗವನ್ನು ನೋಡ್ತಾ ಹೋಗ್ತೀವಿ, ಇನ್ನು ಕೆಲವು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಈ ದ್ವಿಸದನ ಶಾಸಕಾಂಗ ಇರುವಂಥ ವ್ಯವಸ್ಥೆಯೊಳಗಿರುವಂಥ ರಾಜ್ಯಗಳಲ್ಲಿ ಆ ಕೆಳಮನೆಯನ್ನು ಏನಂತ ಕರಿತಪ್ಪ ಅಂದ್ರೆ ವಿಧಾನಸಭೆ ಅಂತ ಕರಿತಾ ಹೋಗ್ತೀವಿ, ಮೇಲ್ಮನೆಯನ್ನು ವಿಧಾನ ಪರಿಷತ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರುವಂಥ ರಾಜ್ಯಗಳಲ್ಲಿ ಮೇಲ್ಮನೆ ಅಂತ ಯಾವ್ದು ಕರಿತಾವಪ್ಪ ಅಂದ್ರೆ ವಿಧಾನ ಪರಿಷತ್ತನ್ನು, ಕೆಳಮನೆಯನ್ನು ವಿಧಾನಸಭೆ ಅಂತಂದು ಕರಿತಾ ಹೋಗ್ತೀವಿ. ಈ ಏಕಸದನ ಶಾಸಕಾಂಗ ವ್ಯವಸ್ಥೆ ಇರುವಂಥ ರಾಜ್ಯಗಳಲ್ಲಿ ಆ ಕೆಳಮನೆಯಾದಂಥ ವಿಧಾನಸಭೆ ಮಾತ್ರ ಅಲ್ಲಿ ಅಸ್ತಿತ್ವದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಆದರೆ ಮೇಲ್ಮನೆಯಾದಂಥ ವಿಧಾನ ಪರಿಷತ್ತು ಅಲ್ಲಿ ಅಸ್ತಿತ್ವದಲ್ಲಿರೋದಿಲ್ಲ. ಎಲ್ಲಪ್ಪ ಅಂದ್ರೆ ಏಕಸದನ ಶಾಸಕಾಂಗ ವ್ಯವಸ್ಥೆ ಇರುವಂಥ ರಾಜ್ಯದೊಳಗೆ. ಜೊತೆಗೆ ಈ ವಿಧಾನಸಭೆಯು ರಾಜ್ಯದ ಒಂದು ಜನತೆಯನ್ನು ಪ್ರತಿನಿಧಿಸಿದಪ್ಪ ಅಂದ್ರೆ ಆ ವಿಧಾನ ಪರಿಷತ್ತು ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತಾ ಹೋಗ್ತೈತಿ. ಅಂದರೆ ವಿಧಾನಸಭೆಯು ಒಂದು ರೀತಿಯ ಜನತಾ ಸದನ ಅಂತ ಕರಿತಾ ಹೋಗ್ತೀವಿ, ವಿಧಾನ ಪರಿಷತ್ತು ಒಂದು ರೀತಿಯ ಹಿರಿಯರ ಸದನ ಅಂತ ಕರಿತಾ ಹೋಗ್ತೀವಿ. ನಾನು ಈಗ ಹೇಳಿದೆ ಕೆಲವೊಂದು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ದ್ವಿಸದನ ಶಾಸಕಾಂಗ ಇರುವಂಥ ರಾಜ್ಯಗಳನ್ನು ನೋಡೋದಾದರೆ ಯಾವಪ್ಪ ಅಂತಂದರೆ ಒಂದನೇದು ಆಂಧ್ರ ಪ್ರದೇಶ, ಎರಡನೇದು ಬಿಹಾರ, ಮೂರನೇದು ಕರ್ನಾಟಕ, ನಾಲ್ಕನೇದು ಮಹಾರಾಷ್ಟ್ರ, ಐದನೇದು ತೆಲಂಗಾಣ ಮತ್ತು ಆರನೇದು ಉತ್ತರ ಪ್ರದೇಶವನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ದ್ವಿಸದನ ಶಾಸಕಾಂಗ ಇರುವಂಥ ರಾಜ್ಯಗಳು ಎಷ್ಟಿವಪ್ಪ ಅಂದ್ರೆ 6 ರಾಜ್ಯಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಮೊದಲನೇದಾಗಿ ಈ ನಮ್ಮ ಒಂದು ಕರ್ನಾಟಕ ಮ್ಯಾಪ್ ನೆನ್ಪಿಟ್ಟೊಳ್ಳಿ ಆಂಧ್ರ ಪ್ರದೇಶವನ್ನು ನೋಡ್ತಾ ಹೋಗ್ತೀವಿ, ಮಹಾರಾಷ್ಟ್ರವನ್ನು ನೋಡ್ತಾ ಹೋಗ್ತೀವಿ, ಮಹಾರಾಷ್ಟ್ರವನ್ನು ನೋಡ್ತಾ ಹೋಗ್ತೀವಿ, ತೆಲಂಗಾಣವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ 3 ಬಿಟ್ಟಪ್ಪ ಅಂದರೆ UP ಮತ್ತು ಬಿಹಾರನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಒಟ್ಟಾರೆಯಾಗಿ 6 ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರೋದನ್ನು ನೋಡ್ತಾ ಹೋಗ್ತೀವಿ. ಇನ್ನುಳಿದಂಥ ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಈಗ ವಿಧಾನಸಭೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ವಿಧಾನಸಭೆಯು ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ಈ ರಾಜ್ಯ ಶಾಸಕಾಂಗದ ಒಂದು ಕೆಳಮನೆ ಅಂತ ಕರೀತಾರೆ.
ಈ ವಿಧಾನಸಭೆಯನ್ನು ಏನಂತ ಕರಿತಾರಪ್ಪ ಅಂದ್ರೆ ರಾಜ್ಯ ಶಾಸಕಾಂಗದ ಒಂದು ಕೆಳಮನೆ ಅಂತ ಕರಿತಾ ಹೋಗ್ತಾರೆ. ಈ ವಿಧಾನಸಭಾ ಸದಸ್ಯರ ಒಂದು ಸಂಖ್ಯೆಯು ಆ ರಾಜ್ಯದ ಒಂದು ಜನಸಂಖ್ಯೆಯ ಮೇಲೆ ಆಧಾರ ಆಗತಿ. ಅಂದ್ರೆ ಈ ಒಂದು ವಿಧಾನಸಭೆ ಸದಸ್ಯರ ಒಂದು ಸಂಖ್ಯೆಯು ಆಯಾ ರಾಜ್ಯದ ಒಂದು ಜನಸಂಖ್ಯೆಯನ್ನು ಆಧರಿಸಿ ನೋಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಒಂದು ಏನದು ನಿಯಮ ಆಗ್ತಾ ಹೋಗ್ತಾವೆ, ರೂಲ್ಸ್ ಆಗ್ತವೆ. ಅಂದರೆ ಯಾವುದೇ ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಿಗೆ ಇರಬಾರ್ದು, ಜೊತೆಗೆ ಮತ್ತು 60ಕ್ಕಿಂತ ಕಡಿಮೆ ಇರಬಾರ್ದು ಅಂದರೆ ರೂಲ್ಸು. ಈ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿರಬಾರ್ದಪ್ಪ ಅಂದ್ರೆ 500ಕ್ಕಿಂತ ಹೆಚ್ಚಿಗೆ ಇರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು ಅಂತಂದು ಹೇಳ್ತಾ ಹೋಗ್ತಾರೆ. ಆದರೆ ಕೆಲವೊಂದು ಚಿಕ್ಕ ರಾಜ್ಯಗಳು ಈ ವಿಧಾನಸಭೆಗಳ ಒಂದು ಕಡಿಮೆ ಸದಸ್ಯರನ್ನು ಹೊಂದಬಹುದು ಅಂತಂದು ಹೇಳ್ತಾ ಹೋಗ್ತಾರೆ. ಉದಾಹರಣೆಗೆ ಸಿಕ್ಕಿಂ ಒಳಗೆ ಎಷ್ಟು ಸದಸ್ಯರನ್ನು ನೋಡ್ತಾ ಹೋಗ್ತಪ್ಪ 32 ಸದಸ್ಯರನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಕರ್ನಾಟಕದೊಳಗೆ ಎಷ್ಟು ಸ್ಥಾನಗಳು ಇವೆಯಪ್ಪ ಅಂದ್ರೆ ಕರ್ನಾಟಕದೊಳಗೆ ಒಟ್ಟು 225 ಸ್ಥಾನಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಪ್ರಸ್ತುತ ಎಷ್ಟಿದವಪ್ಪ ಅಂದ್ರೆ 224. ಈ ಒಂದು 225 ಯಾಕೆ ಹೇಳಿದಪ್ಪ ಅಂದ್ರೆ ಮೊದಲಿಗೆ 2020 ಒಂದು ಅವಧಿಯೊಳಗೆ 104ನೇ ತಿದ್ದುಪಡಿಯ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆಂಗ್ಲೋ ಇಂಡಿಯರನ್ನು ಮುಂದುವರ್ಸೋದು ಕೈ ಬಿಟ್ಟು ಬಿಡ್ತಾರೆ. ಹಾಗಾಗಿ ಈಗ ಪ್ರಸ್ತುತ ಎಷ್ಟಿದಾರಪ್ಪ ಅಂದ್ರೆ 224 ಸದಸ್ಯರನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು 16ನೇ ವಿಧಾನಸಭೆ ಅಂದರೆ 724 ಸದಸ್ಯರನ್ನು ಇವತ್ತಿಗೆ ನಾವು ಪ್ರಸ್ತುತದಲ್ಲಿ ಈ ಒಂದು ವಿಧಾನಸಭೆ ಸದಸ್ಯರನ್ನು ಕಾಣ್ತಾ ಹೋಗ್ತೀವಿ. ಆದರೆ ಈ ಒಂದು 224 ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ಜನರ ಮೂಲಕ ನೇರವಾಗಿ ಚುನಾವಣೆಗೆ ಆಗ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು 224 ಮಂದಿ ಚುನಾಯಿತ ಸದಸ್ಯರನ್ನು ಈ ಒಂದು ಕರ್ನಾಟಕದಲ್ಲಿ ಕಾಣ್ತಾ ಹೋಗ್ತೀವಿ. ಅಂದರೆ ಈ ಒಂದು ಕರ್ನಾಟಕದೊಳಗೆ ಈ ಒಂದು 224 ಏನು ಸ್ಥಾನಗಳಲ್ಲಿ ಇಲ್ಲಿ ಕೂಡ ಮೀಸಲಾತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ಕೇಂದ್ರ ಸರ್ಕಾರದೊಳಗೆ SC/STಗೆ 84-47 ಸ್ಥಾನಗಳು ಇರೋದನ್ನು ಕಾಣಿವಿ. ಆದರೆ ಕರ್ನಾಟಕದೊಳಗೆ ಎಷ್ಟು ಅಪ್ಪ ಅಂದ್ರೆ SCಗೆ 36, STಗೆ 15 ಸ್ಥಾನಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ 224 ವಿಧಾನಸಭಾ ಸದಸ್ಯರ ಒಂದು ಮೀಸಲಾತಿಯೊಳಗೆ ಆ SCಗೆ 36 ಸ್ಥಾನಗಳು, STಗೆ 15 ಸ್ಥಾನಗಳನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಒಂದು ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ 106ನೇ ತಿದ್ದುಪಡಿಯ ಮೂಲಕ 106ನೇ ತಿದ್ದುಪಡಿ ಏನು ತಿಳಿಸ್ತೈತಿ? ನಾರಿ ಶಕ್ತಿ ವಂದನ ಅಧಿನಿಯಮ. ನಾರಿ ಶಕ್ತಿ ವಂದನ ಅಧಿನಿಯಮ. ಈ ನಾರಿ ಶಕ್ತಿ ವಂದನ ಅಧಿನಿಯಮ ಜಾರಿ ಅಂತ ಸಂದರ್ಭದಲ್ಲಿ ಈ ಒಂದು ವಿಧಾನಸಭೆಗಳ ಒಟ್ಟು ಸ್ಥಾನಗಳಲ್ಲಿ 33% ಏನು ಯಾರಿಗೆ ಮೀಸಲು? ಮಹಿಳೆಯರಿಗೆ ಮೀಸಲಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಎಷ್ಟು? ಮಹಿಳೆಯರಿಗೆ 33 ಒಟ್ಟು ಏನು ವಿಧಾನಸಭೆಗಳ ಒಂದು ಸದಸ್ಯರ ಒಟ್ಟು ಸದಸ್ಯರ ಒಂದು ಸಂಖ್ಯೆಯನ್ನು ಆಧರಿಸಿ ಆ ಒಂದು ಮಹಿಳೆಯರಿಗೆ 33% ಈ ಮಹಿಳೆಯರಿಗೆ ಮೀಸಲಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಪ್ರಸ್ತುತದಲ್ಲಿ ಕರ್ನಾಟಕದಲ್ಲಿ 224 ವಿಧಾನಸಭೆ ಸದಸ್ಯರ ಸಂಖ್ಯೆಯನ್ನು ನೋಡ್ತಾ ಹೋಗ್ತೀವಿ. ಅದರೊಳಗೆ SCದವರಿಗೆ 36 ಸ್ಥಾನಗಳನ್ನು ನೋಡ್ತಾ ಹೋಗ್ತೀವಿ, STದವರಿಗೆ 15 ಸ್ಥಾನಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ 106ನೇ ತಿದ್ದುಪಡಿಯ ಮೂಲಕ ನಾರಿ ಶಕ್ತಿ ವಂದನ ನಿಯಮದ ಮೂಲಕ 33% ಮಹಿಳೆಯರಿಗೆ ಸ್ಥಾನವನ್ನು ನೀಡ್ತಾ ಹೋಗ್ತೇವೆ. ಇದು ವಿಧಾನಸಭೆಯ ಬಗ್ಗೆ ನೋಡ್ತೇವೆ. ಹಾಗಾದರೆ ವಿಧಾನಸಭೆಯ ಒಂದು ಸದಸ್ಯರಾಗಬೇಕಪ್ಪ ಅಂದ್ರೆ ಅವ್ರಿಗೆ ಏನು ಅರ್ಹತೆಗಳು ಇರಬೇಕಪ್ಪ ಅಂತ ನೋಡೋದಾದರೆ ಅವರು ಮೊದಲನೇದಾಗಿ ಭಾರತದ ಒಂದು ಪ್ರಜೆ ಆಗಿರಬೇಕು, ಕನಿಷ್ಠ 25 ವರ್ಷಗಳು ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕವಾದಂಥ ಹುದ್ದೆಯಲ್ಲಿರಬಾರ್ದು, ಜೊತೆಗೆ ಯಾವುದೇ ರೀತಿಯ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ವಿಧಾನಸಭೆಯ ಒಂದು ಸದಸ್ಯರಾಗಬೇಕಪ್ಪ ಅಂದ್ರೆ ಭಾರತದ ಒಬ್ಬ ಪ್ರಜೆ ಆಗಿರಬೇಕು, ಕನಿಷ್ಠ 25 ವರ್ಷ ಪೂರೈಸಿರಬೇಕು, ಯಾವುದೇ ರೀತಿಯ ಒಂದು ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಜೊತೆಗೆ ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು, ಮತ್ತು ದಿವಾಳಿ ಆಗಿರಬಾರ್ದು, ಮತ್ತು ಮಾನಸಿಕ ಅಸ್ವಸ್ಥನಾಗಿರ್ಬೋದು. ಜೊತೆಗೆ ಸಂಸತ್ತಿಯನ್ನು ನಿಗದಿಪಡಿಸ್ತಾರೆ ಆ ಒಂದು ಕಾಲಕ್ಕೆ ನಿಗದಿಪಡಿಸಿದಂಥ ಒಂದು ಅರ್ಹತೆಗಳಿಗೆ ಇವನನ್ನು ಬದ್ಧನಾಗಿರ್ಬೇಕು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಹಾಗಾದರೆ ಈ ವಿಧಾನಸಭೆಯ ಒಂದು
ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರೆ 5 ವರ್ಷಗಳಂತ ನೋಡ್ತಾ ಹೋಗ್ತೀವಿ. ಈ ಒಂದು ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷ ಅಂತಾದ್ರೆ ಈ ಒಂದು ಅವಧಿಗೂ ಮುಂಚೆಗೂ ಯಾರಪ್ಪ ಅಂದರೆ ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಜ್ಯಪಾಲರು ಏನು ಮಾಡ್ತಾ ಹೋಗ್ಬೋದು, ಈ ಒಂದು ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಯಾರ ಒಂದು ಸಲಹೆ ಮೇರೆಗೆಪ್ಪ ಅಂದ್ರೆ ಈ ಮುಖ್ಯಮಂತ್ರಿಯ ಒಂದು ಸಲಹೆಯ ಮೇರೆಗೆ, ಅಂದರೆ ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಒಂದು ಸಲಹೆಯ ಮೇರೆಗೆ ಯಾರು ರಾಜ್ಯಪಾಲರು ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಸದಸ್ಯರು ತಮ್ಮ ಒಂದು ಸ್ಥಾನದಲ್ಲಿ ಮುಂದುವರಿಯಲು ಇಷ್ಟ ಇಲ್ಲದಿದ್ದರೆ ಆ ಸಭಾಧ್ಯಕ್ಷರಿಗೆ ಏನು ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಹೋಗ್ಬೋದು. ಅಂದ್ರೆ ಈ ಯಾವುದೇ ಒಬ್ಬ ಸದಸ್ಯರು ತಮ್ಮ ಒಂದು ಸ್ಥಾನ ಮುಂದುವರಿಯೋಕೆ ಆಗಲಿಲ್ಲಪ್ಪ, ಇಷ್ಟ ಇಲ್ಲಪ್ಪ ಅಂದ್ರೆ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಆ ಸಭಾಧ್ಯಕ್ಷರಿಗೆ ಒಂದು ರಾಜೀನಾಮೆ ನೀಡುವ ಮೂಲಕ ತಮ್ಮ ಒಂದು ಸ್ಥಾನವನ್ನು ಕಳ್ಕೊತಾ ಹೋಗ್ತಾರೆ. ಹಾಗಾದರೆ ಈ ವಿಧಾನಸಭೆಯೊಳಗೆ ಆ ಸದಸ್ಯರೊಳಗೆ ಒಬ್ಬರನ್ನು ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಸಭಾಧ್ಯಕ್ಷರನ್ನಾಗಿ ಮಾಡ್ತಾ ಹೋಗ್ಬೇಕು, ಮತ್ತೊಬ್ಬರನ್ನು ಏನು ಮಾಡ್ತಾ ಹೋಗ್ಬೇಕು, ಉಪ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಹೋಗ್ಬೇಕು. ಈ ಒಂದು ಸಭಾಧ್ಯಕ್ಷರ ಒಂದು ಕಾರ್ಯಗಳು ಏನಪ್ಪ ಅಂದ್ರೆ ಆ ವಿಧಾನಸಭೆಯ ಕಾರ್ಯಕಲಾಪಗಳ ಒಂದು ಸಭಾಧ್ಯಕ್ಷರ ಅಧ್ಯಕ್ಷರಲ್ಲಿ ನಡ್ತಾ ಹೋಗ್ತದೆ. ಅಂದ್ರೆ ಆ ವಿಧಾನಸಭೆಯಲ್ಲಿರುವಂಥ ಕಾರ್ಯಕಲಾಪಗಳು ಆ ಒಂದು ಸಭಾಧ್ಯಕ್ಷರ ಒಂದು ಅಧ್ಯಕ್ಷತೆಯೊಳಗೆ ಆ ಒಂದು ನಡೀತಾ ಹೋಗ್ತವೆ. ಆ ಸದನದಲ್ಲಿ ಶಾಂತಿ ಶಿಸ್ತನ್ನು ಕಾಪಾಡುವ, ಘನತೆಯನ್ನು ಹೆಚ್ಚಿಸುವ, ಕಾರ್ಯಕಲಾಪಗಳನ್ನು ಮುಂದೂಡುವ ಮತ್ತು ಸದಸ್ಯರ ಹಕ್ಕು ಬಾಧ್ಯತೆಗಳನ್ನು ರಕ್ಷಿಸುವ ಇವುಗಳನ್ನು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಭಾಧ್ಯಕ್ಷ ಮಾಡ್ತಾ ಹೋಗ್ತಾನೆ. ಕೆಲವೊಂದು ಸಂದರ್ಭಗಳಲ್ಲಿ ಸಮಮತಗಳು ಬಂದಾಗ ಅಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನಿರ್ಣಾಯಕ ಒಂದು ಮತವನ್ನು ಚಲಾವಣೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಸಭಾಧ್ಯಕ್ಷನ ಇರ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಸಭಾಧ್ಯಕ್ಷ ಅನುಪಸ್ಥಿತಿಯಲ್ಲಿ ಯಾರು ನೋಡ್ತಾ ಹೋಗ್ತಾರಪ್ಪ ಅಂದ್ರೆ ಉಪ ಸಭಾಧ್ಯಕ್ಷರು ನೋಡ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಆ ಒಂದು ರಾಜ್ಯ ಶಾಸಕಾಂಗ ಬಗ್ಗೆ ಮಾಹಿತಿ, ಜೊತೆಗೆ ವಿಧಾನಸಭೆಯ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.